ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತದೆ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಸೊ ಇಲ್ಲಿ ಎರಡು ತ್ರಿಭುಜಗಳು, ಸುದತ್ತ ತ್ರಿಭುಜ ಎಬಿಸಿ ಮತ್ತು ಡಿಇಎಫ್ ಅಲ್ವಾ. ಸೊ ಇಲ್ಲಿ ಕೋನ ಎ ಈಕ್ವಲ್ ಟು ಕೋನ ಡಿ ಗೆ ಸಮ, ಕೋನ ಬಿ ಈಕ್ವಲ್ ಟು ಕೋನ ಇ ಗೆ ಸಮ ಮತ್ತು ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಗೆ ಸಮನಾದ್ರೆ, ಸೊ ಇಲ್ಲಿ ಪ್ರೂಫ್ ಏನ್ ಹೇಳಿ ಮಕ್ಕಳ, ಇವುಗಳ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತೆ. ಅಂದ್ರೆ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಏನ್ ಹೇಳಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಗುತ್ತೆ ಅಂತ ಹೇಳ್ಬೇಕು. ಅದೇ ರೀತಿಯಲ್ಲಿ ನಾವು ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೇಕು ಮಕ್ಕಳ. ಓಕೆ, ಸೊ ಈಗ ನಾವಿಲ್ಲಿ ಇವುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರತ್ತೆ ಅಂತ ಹೇಳ್ಬೇಕು ಅಂದ್ರೆ ನಾವು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಏನು ರಚನೆ? ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗಿರುವಂತೆ ಡಿಇ ಮತ್ತು ಡಿ ಎಫ್ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನ ಗುರುತಿಸಿ ಪಿ ಕ್ಯೂ ಅನ್ನ ಸೇರಿಸೋಣ. ಓಕೆ, ಸೊ ಈಗ ಸಾಧನೆಯನ್ನ ನೋಡ್ತಾ ಹೋದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಕ್ಯೂ. ಇದು ರಚನೆಯಿಂದ ತಿಳಿದಿರುವಂತ ಅಂಶಗಳು ಮಕ್ಕಳೇ. ಸೊ ಅದೇ ರೀತಿ ಕೋನ ಎ ಇಸ್ ಈಕ್ವಲ್ ಟು ಏನ್ ಹೇಳಿ ಕೋನ ಡಿ. ಸೊ ಇದು ದತ್ತಾಂಶದ ಪ್ರಕಾರ. ಓಕೆ, ಹಾಗಾದ್ರೆ ಇಲ್ಲಿ ಬಾ ಕೋ ಬಾ ನಿರ್ಧಾರಕ ಗುಣದಿಂದ ಏನ್ ಹೇಳ್ಬೋದು? ತ್ರಿಭುಜ ಡಿ ಪಿ ಕ್ಯೂ ಮತ್ತು ತ್ರಿಭುಜ ಎ ಬಿ ಸಿಗಳು ಸರ್ವಸಮ ತ್ರಿಭುಜಗಳು ಅಂತ ಆಯ್ತು. ಸೊ ಇವುಗಳು ಸರ್ವಸಮ ತ್ರಿಭುಜಗಳಾದ್ರೆ ಸೊ ಇಲ್ಲಿ ಕೋನ ಎ ಏನಾಗತ್ತೆ ಹೇಳಿ ಕೋನ ಪಿ ಅಲ್ವಾ. ಸೊ ಇಲ್ಲಿ ಕೋನ ಎ ಬಿ ಸಿ, ಸೊ ಕೋನ ಎ ಬಿ ಸಿ, ಕೋನ ಬಿ ಏನಾಗತ್ತೆ ಹೇಳಿ ಕೋನ ಪಿ ಗೆ ಸಮನಾಗತ್ತೆ. ಓಕೆ, ಸೊ ಅದೇ ರೀತಿ ತ್ರಿಭುಜ ಎ ಬಿ ಸಿ ಅಲ್ಲಿ ಸೊ ಕೋನ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಕೋನ ಇ ಗೆ ಸಮ. ಓಕೆ, ಸೊ ಯಾಕಂದ್ರೆ ಇಲ್ಲಿ ನಾವು ಈಗಾಗಲೇ ಡಿ ಪಿ ಕ್ಯೂ ಏನ್ ಹೇಳಿ ತ್ರಿಭುಜ ಡಿ ಪಿ ಕ್ಯೂ ಸರ್ವಸಮ ತ್ರಿಭುಜ ಎ ಬಿ ಸಿ ಅಂತ ಹೇಳಿದ್ದೇವೆ. ಅಂದ್ರೆ ಬಾಹುಗಳು ಸಮನಾಗತ್ತೆ, ಅನುರೂಪ ಬಾಹುಗಳು ಸಮನಾಗತ್ತೆ, ಅನುರೂಪ ಕೋನಗಳ ಅಳತೆಗಳು ಕೂಡ ಸಮ ಆಗಿರತ್ತೆ. ಓಕೆ, ಸರ್ವಸಮ ಅಂದ್ರೆ ಆಕಾರ ಮತ್ತು ಗಾತ್ರಗಳು ಒಂದೇ ಇರತ್ತೆ ಮಕ್ಕಳೇ. ಓಕೆ, ಸೊ ಹಾಗಾಗಿ ಏನ್ ಹೇಳ್ಬೋದು ನಾವು ಡಿ ಪಿ ಕ್ಯೂ, ಸೊ ಡಿ ಪಿ ಕ್ಯೂ ಇಸ್ ಈಕ್ವಲ್ ಟು ಏನ್ ಹೇಳಿ ಕೋನ ಡಿ ಇ ಎಫ್. ಸೊ ಅನುರೂಪ ಕೋನಗಳು ಸಮ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಹೇಳ್ಬೋದು, ಇವುಗಳು ಅನುರೂಪ ಕೋನಗಳು ಸಮನಾಯ್ತು ಅಂದ್ರೆ ಸೊ ಪಿ ಕ್ಯೂ ಏನಾಗತ್ತೆ ಮಕ್ಕಳೇ ಇ ಎಫ್ ಗೆ ಸಮಾಂತರವಾಗಿರತ್ತೆ. ಓಕೆ, ಸೊ ಅನುರೂಪ ಕೋನಗಳು ಸಮನಾಯ್ತು ಅಂದ್ರೆ ಪಿ ಕ್ಯೂ ಇ ಎಫ್ ಗೆ ಸಮಾಂತರವಾಗಿರ್ಬೇಕು. ಅದೇ ಪಿ ಕ್ಯೂ ಸಮಾಂತರ ಇ ಎಫ್ ಆದ್ರೆ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತತೆಯಲ್ಲಿ ಇರಬೇಕು. ಸೊ ಹಾಗಾಗಿ ನಾವೇನ್ ಬರ್ತಿದ್ದೇವೆ ಇಲ್ಲಿ ಡಿ ಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಏನ್ ಹೇಳಿ ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಏನ್ ಹೇಳಿ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್. ಯಾಕಂದ್ರೆ ಈಗಾಗಲೇ ನಾವು ಪಿ ಕ್ಯೂ ಏನ್ ಹೇಳಿ ಸಮಾಂತರ ಇ ಎಫ್ ಅಂತ ಹೇಳಿದಿವಿ. ಹಾಗಾಗಿ ಇಲ್ಲಿ ಅನುರೂಪ ಬಾಹುಗಳು ಕೂಡ ಸಮಾನುಪಾತತೆಯಲ್ಲಿ ಇರುತ್ತೆ ಅಂತ ಆಯ್ತು. ಆದ್ರೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಪಿ ಮತ್ತು ಬಿ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ಹೇಳಿದ್ದೇವೆ ಅಂದ್ರೆ ರಚನೆಯಿಂದ. ಸೊ ಹಾಗಾಗಿ ಇಲ್ಲಿ ಎ ಬಿ, ಸೊ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಆಗಿರೋದ್ರಿಂದ ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಏನ್ ಹೇಳಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಏನ್ ಹೇಳಿ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಆಗತ್ತೆ. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.